ಫ್ರೆಂಡ್ಸ್, ಈ ಒಂದು ಯೋಗಾಸನ ಒಂದು ಗ್ಯಾಸ್ಟ್ರಿಕ್ ಇರೋರಿಗೆ, ಓಕೆನಾ. ಸೊ ಈ ನಮ್ಮ ಕೈ ಇರುತ್ತಲ್ಲ, ಹೆಬ್ಬೆಟ್ಟನ್ನ ಹಿಂಗೆ ಒಳಗಡೆ ಹಾಕಿ ಇದನ್ನ ಹಿಂಗೆ ಮುಷ್ಟಿ ತಗೊಂಡು ನೀಟಾಗಿ ಬ್ರೆತ್ ತಗೊಳ್ಳಿ. ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಬಂದೆ. ಚಾಮಿಂಗ್ ನಮಸ್ಕಾರ ಮಾಡ್ರಿ ಮಾ. ಅವನ್ ಕೇಳು.
ನ್ಯಾಚುರಲ್ ವಿಟಮಿನ್ ಡಿ ಮನೆ ಬಾಗಿಲಿಗೆ ಬಂದಿದೆ ವಿಟಮಿನ್ ಡಿ. ಒಂದು ಸಣ್ಣದಾಗಿ ಜಾಗ ಇದೆ, ಸಣ್ಣದಾಗಿ ಜಾಗದಲ್ಲಿ ಬರುತ್ತೆ ಬಿಸಿಲು. ಒಂದು ಸ್ವಲ್ಪ ಹೊತ್ತು ಮೇಲೆ ಹೋಗೋವರೆಗೂ ಮಾತ್ರ ಇರುತ್ತೆ, ಅದಾದಮೇಲೆ ಬರಲ್ಲ ಬಿಸಿಲು. ಫ್ರೆಂಡ್ಸ್, ದೇವ್ರ ಪೂಜೆ ಆಯಿತು. ಇವಾಗ ನಂದು ಊಟ, ಬೆಳಿಗ್ಗೆ ನಾಷ್ಟ ಪೂರಿ ಮಾಡಿದ್ದೆ. ಮಕ್ಕಳಿಗೆ ಮಾಡಿದಾಗ ಗಟ್ಟಿ ಚಟ್ನಿ, ಓಕೆನಾ. ಅದನ್ನು ನಾವು ತಿನ್ನೋಷ್ಟರಲ್ಲಿ ನೀರು ಚಟ್ನಿ. ಬನ್ನಿ ಇವಾಗ ಪೂರಿ ನೀರು ಚಟ್ನಿ, ಹಾಗೆ ಕಡಲೆಕಾಳು ಪಲ್ಯ ಮಾಡಿದ್ದೆ, ಆಲೂಗಡ್ಡೆ ಸಾಗು. ಬೇಗ ಬೇಗ ನಾಷ್ಟ ಮುಗಿಸ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಮಧ್ಯಾಹ್ನ ಆಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಯಾಕೋ ಕೋಲ್ಡು ಜಾಸ್ತಿ, ತಲೆನೋವು ಅಂತ ಅನ್ನಿಸ್ಬಿಟ್ಟು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡ್ತಿದ್ದೆ. ಹಾಗಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಈವ್ನಿಂಗಿಂದ ಇವಾಗ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೈಟ್ಗೆ ಅಡುಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂದರೆ ಮಶ್ರೂಮ್ ಇತ್ತು, ಸೊ ಮಶ್ರೂಮ್ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ. ಸೊ ಸಿಂಕಲ್ಲಿ ಸಾಮಾನಂತೂ ಇದೆ, ಮಕ್ಕಳು ಸ್ಕೂಲಿಂದ ಬಂದಿತ್ತು, ಇವಾಗ ಹಾಲು ಕುಡ್ದಿತ್ತು, ಎಲ್ಲ ಬಾಕ್ಸು ಗ್ಲಾಸಸ್ ಎಲ್ಲ ಹಾಗೆ ಇದೆ, ತೊಳ್ಕೊಬೇಕು. ಒಂದು ಕಡೆ ಕುಕ್ಕರ್ ಇಟ್ಬಿಟ್ರೆ ಬೇಗ ಆಗಿಬಿಡುತ್ತೆ. ಇನ್ನು ಚಪಾತಿನೂ ಅದು ಸಾರು ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟೆ ಕುಕ್ಕರ್ಗೆ ಹಾಕೋಣ ಅಂದ್ಬಿಟ್ಟು ಪಲಾವ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ರೆಡಿ ಮಾಡೋಣ. ಇದನ್ನೆಲ್ಲ ಹಚ್ಕೋಬೇಕು, ಹಚ್ಕೊಂಡು ಒಗ್ಗರಣೆಗೆ ಇಟ್ಟರೆ ಆಯಿತು ಮಶ್ರೂಮ್ ಪಲಾವ್. ಮಕ್ಕಳು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ, ನಮ್ಮ ಮಕ್ಕಳು ಓದುತ್ತಿದ್ದಾರೆ. ಅವನು ಜಗಳ ಮಾಡಿ ಜಗಳ ಎಲ್ಲ ಮುಗಿಸಿ ಒಂದು ಯುದ್ಧ ನಡೆಯುತ್ತೆ, ಮಹಾಯುದ್ಧ ನಡೆದು ಇವಾಗ ಏನು ಯುದ್ಧನೆಲ್ಲ ನಿಲ್ಲಿಸಿ ಮೌನಾಚರಣೆ ಅಂತಾರಲ್ಲ, ಯುದ್ಧ ಎಲ್ಲ ಆದಮೇಲೆ ಒಂದು ಮೌನಾಚರಣೆ ಆಗುತ್ತಲ್ಲ, ಸೊ ಅದು ನಡೀತಾ ಇದೆ ಈಗ. ಯಾರು ಯಾರ ಹತ್ರನೂ ಮಾತಾಡಲ್ಲ, ಜಗಳ ಮಾಡೋಷ್ಟೊತ್ತು ಎಲ್ಲ ಮಾತಾಡ್ಬಿಡ್ತಾರೆ. ನನ್ನ ಹತ್ರನೂ ಮಾತಾಡಲ್ಲ, ಆಮೇಲೆ ಅವರು ಇಬ್ಬರು ಒಬ್ರಿಗೊಬ್ರು ಮಾತಾಡಲ್ಲ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಬರ್ತಾರೆ ಅಮ್ಮ ಅಂತ. ಥ್ಯಾಂಕ್ಸ್. ಹೋದ್ರು ಇವಾಗ ಏನಾನ ಯಾರ್ದನ ಗಲಾಟೆ ಉಸಿರು ಬಂತು, ಒಬ್ಬನ್ ತಪ್ಪು ಮಾಡ್ರೆ ಇಬ್ಬರಿಗೂ ಬೀಳ್ತೈತೆ ಹೇಳಿದ್ದೀನಿ. ಐತೆ ಆಮೇಲೆ ನಿನ್ಕ. ಇವಾಗ ನಾವು ರೆಡಿ ಮಾಡ್ಕೊಳ್ಳೋಣ, ಅವ್ರು ಪಡ್ಕೋರಲ್ಲಿ ಓದ್ತಾ ಇರ್ತಾರೆ. ಸೊ ಈ ಕಡೆ ಪಲಾವ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಆ ಕಡೆ ಪಲಾವ್ ಮಾಡ್ತಾ ಇರ್ಬೇಕಂದ್ರೆ ಈ ಕಡೆ ಸ್ವಲ್ಪ ಬಿಸಿ ನೀರು ಇಟ್ಕೊಂಡಿದ್ದೀನಿ. ಯಾಕಂದರೆ ಬಿಸಿ ನೀರು ಹಾಕ್ಬಿಟ್ಟು ಅದಕ್ಕೆ ನಾವು ಅಕ್ಕಿನ ಹಾಕಿದ್ರೆ ಅನ್ನ ಚೆನ್ನಾಗಾಗುತ್ತೆ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಪಲಾವ್ ಎಲೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಇದನ್ನು ನಾನು ಕಾಯಿ ನೀರಲ್ಲಿ ಹಾಕ್ಬಿಟ್ಟು ಇಟ್ಟಿರ್ತೀನಿ. ಇದು ಚೆನ್ನಾಗಿ ನೀರು ಚೆನ್ನಾಗಿ ಕಾದ್ಮೇಲೆ ಏನಾಗುತ್ತೆ ಅಂದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಪಲಾವ್ ಗಮ್ ಅಂತ ಇರುತ್ತೆ. ಇದನ್ನು ನಾವು ನೀರಲ್ಲಿ ಕುದಿಸ್ಬಿಟ್ಟು ಆ ನೀರನ್ನ ಪಲಾವ್ಗೆ ಹಾಕೋದ್ರಿಂದ, ಆಮೇಲೆ ನಿಮಗೆ ಅದು ಜೀರಿಗೆ ಬೇಡ ಅನ್ಸರೆ ಶೋಧಿಸ್ಕೋಬೋದು. ಕೊತ್ತಂಬರಿ ಸೊಪ್ಪನ್ನ ಹಾಗೆ ತೆಗೆದುಬಿಟ್ಟು ಅನ್ನದಲ್ಲಿ ಕೂಡ ಹಾಕ್ಕೊಳ್ಬೋದು. ಈ ಥರ ಮಾಡೋದ್ರಿಂದ ಪಲಾವ್ ಗಮ್ ಅಂತ ಇರುತ್ತೆ. ಯಾವುದೇ ರೀತಿ ಪಲಾವ್ ಮಾಡಬೇಕಾದ್ರೂ, ವೆಜಿಟೇಬಲ್ ಪಲಾವ್ ಮಾಡಬೇಕಂದ್ರೂ ಅಷ್ಟೇ, ಬಿರಿಯಾನಿ ಮಾಡಬೇಕಂದ್ರೂ ಅಷ್ಟೇ, ಮಶ್ರೂಮ್ ಬಿರಿಯಾನಿ, ಈ ಥರ ಏನೇ ಬಿರಿಯಾನಿ ಮಾಡಬೇಕಂದ್ರೂ ಈ ಥರ ನೀರಿಗೆ ಹಾಕಿಬಿಟ್ಟು ನೀರು ಹಾಕಿದ್ರೆ ಆರು ಬರುತ್ತೆ ಚೆನ್ನಾಗಿ.